ನಮಸ್ತೆ ವೀಕ್ಷಕರೇ, ಜ್ಞಾನಜ್ಯೋತಿ ವರ್ಲ್ಡ್ಗೆ ಸ್ವಾಗತ. ನೋಡಿ, ಇವತ್ತು ನಾವೆಲ್ಲ ಹೋಗ್ತಾ ಇದ್ದೀವಿ ಅಂತ ನೋಡ್ತಾ ಇದ್ದೀರಾ. ದೇವ್ರಗುಡ್ಡಕ್ಕೆ ಮತ್ತು ಮೈಲಾರಗುಡ್ಡಕ್ಕೆ ಹೋಗ್ತಾ ಇದ್ದೀವಿ. ಈಗ ಲಾಂಗ್ ಆಗುತ್ತೆ ವಿಡಿಯೋ ಅಂತ ಹೋಗೋದನ್ನೆಲ್ಲ ವಿಡಿಯೋ ಮಾಡಲಿಲ್ಲ. ನಾವು ಮನೆ ಫ್ಯಾಮಿಲಿ ಫುಲ್ ಹೋಗ್ತಾ ಇದ್ದೀವಿ. ಹಾಗೆ ಸ್ವಲ್ಪ ಹೊರಗಿನ ಜನನ ಕರ್ಕೊಂಡು ಹೋಗ್ತಾ ಇದ್ದೀವಿ. ಒಂದು ಲಾರಿ ಮತ್ತು ಈಕೋ ಮಾಡಿದ್ದೀವಿ. ಈಗ ನೋಡಿ, ದೇವರಗುಡ್ಡಕ್ಕೆ ಬಂದಿದ್ದೀವಿ. ಅಭಿಷೇಕ ಮಾಡಿಸ್ತಾ ಇದ್ದೀವಿ. ಎಳ್ನೀರು ಮತ್ತು ತೊಗೊಂಡೋಗಿದ್ರು ಎಳ್ನೀರು. ನಮ್ಮ ಭಾವ ಇಬ್ಬರು ಮತ್ತು ನಮ್ಮ ಮನೆಯವರು ಒಳಗಡೆ ಕೂತ್ಕೊಂಡಿದ್ದಾರೆ. ಗರ್ಭಗುಡಿ ಒಳಗೆ ಕೂತ್ಕೊಂಡು ಅಭಿಷೇಕ ಮಾಡ್ತಾ ಇದ್ದಾರೆ. ನೋಡಿ, ತುಂಬ ಚೆನ್ನಾಗಾಯಿತು ದೇವ್ರ ದರ್ಶನ. ಒಂದು ಬೇಸಿಗೆಯಲ್ಲಿ ಲಾಂಗ್ ಜರ್ನಿ ಅಂತಲೂ ಹೇಳ್ಬೋದು. ಹಾಗೆ ಎಲ್ಲ ಫ್ಯಾಮಿಲಿ ಜೊತೆಗೆ ಮತ್ತು ಈ ಥರ ಖುಷಿ ಆಯಿತು ಜನ ಜೊತೆಗೆಲ್ಲ ಹೋಗಿ. ತುಂಬ ಚೆನ್ನಾಗೂ ಇತ್ತು. ಊಟಕ್ಕೆಲ್ಲ ತೊಗೊಂಡೋಗಿದ್ವಿ. ಇಲ್ಲಿ ಮೈಲಾರದಲ್ಲಿ ಬೆಳಗಿನ ಜಾವನೇ ಆಗಿದ್ದರಿಂದ ಬೆಳಗ್ಗೆ ತಿಂಡಿ ಅಲ್ಲೇ ಮಾಡಿದ್ವಿ. ತಿಂಡಿ ಅವಲಿ ತೋಯಿಸಿದ ಅವಲಕ್ಕಿ ಮಾಡಿದರು. ಅಭಿಷೇಕ ಮುಗಿಸಿದ್ದಾಗಿನ ತಿಂಡಿ ಮಾಡಿದ್ವಿ. ದೇವ್ರಗುಡ್ಡದಲ್ಲಿ ಇರೋದು ಮೈಲಾರಲಿಂಗೇಶ್ವರನೇ, ಹಾಗೆ ಮೈಲಾರದಲ್ಲಿರೋದು ಮೈಲಾರಲಿಂಗೇಶ್ವರನೇ. ಎರಡೂ ಹೆಸರು ಸೇಮ್ ಇದೆ. ನಾವಿಲ್ಲಿ ದೇವ್ರಗುಡ್ಡದಲ್ಲಿ ಮುಗಿಸ್ಕೊಂಡು ನೋಡಿ ಹೊರಗಡೆ ಬಂದ್ವಿ. ಇದು ನೆಕ್ಸ್ಟ್ ಹೋಗಿದ್ದು ಮೈಲಾರಕ್ಕೆ. ಮೈಲಾರದಾಗೂ ಸಹಿತ ತುಂಬ ಚೆನ್ನಾಗಾಯಿತು ದರ್ಶನ. ಗರ್ಭಗುಡಿ ಒಳಗೆ ಹೋಗಿ ದರ್ಶನ ಮಾಡ್ಕೊಂಡು ಹೊರಗೆ ಬಂದ್ವಿ. ನೋಡಿ, ಇಷ್ಟೆಲ್ಲ ಜನನ ಕರ್ಕೊಂಡು ಹೋಗಿದ್ವಿ. ಅವರೆಲ್ಲ ಹಾಗೆ ಸೌದತ್ತಿಗೂ ಹೋಗಿದ್ವಿ. ನಮ್ಮದು ಮೂರು ಮನೆ ದೇವರದು, ದೇವ್ರಗುಡ್ಡ ಮತ್ತು ಮೈಲಾರ, ಎಲ್ಲಮ್ಮನ ಗುಡ್ಡ, 3 ಮನೆ ದೇವರು. ಅಲ್ಲಿ ಹೋಗೋದಾಗ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಅಲ್ಲೆಲ್ಲ ಅಡುಗೆ ಮಾಡಿ ದೋಣಿ ಬಡ್ಲಿಗೆಲ್ಲ ತುಂಬಿಸ್ಬೇಕಾಗಿತ್ತು. ವೀಡಿಯೋ ಮಾಡೋಕ್ಕೆ ಟೈಮ್ ಆಗಲಿಲ್ಲ. ಮತ್ತು ಸ್ವಲ್ಪ ಗಾಳಿ ಮಳೆ ಎದ್ದಿತ್ತಲ್ಲಿ. ಹಾಗಾಗಿ ನೋಡಿ, ನನ್ನ ಮಕ್ಕಳು ಗೌರಪಜ್ಜಗಳಿಗೆ ಇದು ಹಾಕ್ತಾಯಿದ್ದಾರೆ, ಹಣ ಹಾಕ್ತಾಯಿದ್ದಾರೆ. ಹಾಗೆ ಇದೆಲ್ಲ ದೇವ್ರಗುಡ್ಡದ್ದೇ, ಅದು ಸರಿ ವಿಡಿಯೋ ಮಾಡೋಕ್ಕಾಗಿಲ್ಲ. ದೇವ್ರಗುಡ್ಡದ ಹೊರಭಾಗ ನೋಡಿ, ಎಲ್ಲ ಕಲ್ಲಿನಿಂದ ನಿರ್ಮಾಣ ಆಗಿದೆ. ನೋಡಿ, ಮೈಲಾರಲಿಂಗೇಶ್ವರ ದೇವ್ರದ್ದು ನೀವು ಪಾದುಕೆಗಳನ್ನ ನೋಡಬೇಕು. ದೇವ್ರು ಇದ್ದಾನೆ ಅನ್ನೋದಕ್ಕೂ ಇವತ್ತಿಗೂ ಅದೇ ಸಾಕ್ಷಿ. ಅದು ಬೆಳಗಿನ ಜಾವ ಎದ್ದು ನೋಡಿದರೆ ಅದಕ್ಕೆ ಹುಲ್ಲು ಇದು ಆಗಿರುತ್ತಂತೆ. ಯಾಕಂದರೆ ರಾತ್ರಿ ಇಡೀ ದೇವರು ಅದನ್ನು ಹಾಕ್ಕೊಂಡು ನಡೆದಾಡ್ತಾ ಇರ್ತಾನೆ ಅಂತ ಹೇಳ್ತಾರೆ ಜನ. ನೋಡಿ, ಈಗ ನಾನು ಗಂಗಮಾಳಮ್ಮ ಬಂದೆ. ಅಂದರೆ ಮೈಲಾರಲಿಂಗೇಶ್ವರನ ಹೆಂಡತಿ ಪಕ್ಕದಲ್ಲೇ ಗುಡಿ ಇದೆ. ಅಲ್ಲಿ ಬಂದು ಉಡಿ ತುಂಬಿಸ್ಕೊಂಡು ಹಣ್ಕ ಮಾಡೋದಕ್ಕೆ ಗರ್ಭಗುಡಿ ಒಳಗೆ ಹೋಗಿ ಕೂತ್ಕೊಂಡಿದ್ದೀವಿ. ಸಣ್ಣ ಒಳಗಡೆ ಹೀಗೆ ಬಗ್ಗಿನೇ ಹೋಗಬೇಕು, ಕಲ್ಲಿಂದದು. ಹಾಗಾಗಿ ನಿಂದ್ರಕ್ಕೆ ಜಾಗ ಆಗೋದಿಲ್ಲ. ಮತ್ತು ಒಳಗಡೆ ಜಾಸ್ತಿ ಜನ ಹೋಗೋಕ್ಕೂ ಜಾಗ ಇಲ್ಲ. ಹಾಗಾಗಿ ನಾನು, ನನ್ನ ತಂಗಿಯರು, ನಮ್ಮಮ್ಮ ಮತ್ತು ನನ್ನ ತಂಗಿ ಮಕ್ಕಳು ಅಷ್ಟೇ ಹೋಗಿದ್ವಿ ಒಳಗಡೆ. ಮತ್ತು ನಮ್ಮ ಮನೆಯವರೆಲ್ಲ ನಿಂತ್ಕೊಂಡಿದ್ರು. ಅಲ್ಲಿ ಆರತಿ ಮಾಡಿದರು. ಆರತಿಗೆ ಹಣ ಹಾಕಿ ಈ ಕಡೆ ಹೊರಗಡೆ ಬರ್ತಾಯಿದ್ದೀವಿ. ನೋಡಿ, ತುಂಬ ಚೆನ್ನಾಗೈತೆ. ಒಳಗಡೆ ಹೋಗಿ ಅಷ್ಟು ಹತ್ತಿರದಿಂದ ದೇವಿ ದರ್ಶನ ಮಾಡೋದು ಎಲ್ಲರಿಗೂ ಸಿಗೋದಿಲ್ಲ ಭಾಗ್ಯ. ನೋಡಿ, ದೇವ್ರದ್ದು ಆರತಿ ಆಗ್ತಾಯಿದೆ. ತುಂಬ ಚೆನ್ನಾಗಿದೆ ದೇವಸ್ಥಾನ ಅಂತೂ. ನೀವೆಲ್ಲ ಮೈಲಾರಲಿಂಗಕ್ಕೆ ಹೋಗಿದ್ರೆ, ದೇವ್ರಗುಡ್ಡಕ್ಕೆ ಹೋದರೆ, ಮೈಲಾರಕ್ಕೆ ಹೋದರೆ ಒಂದು ಸಲ ಭೇಟಿ ಕೊಡಿ. ನೋಡಿ, ಪಾದುಕೆ ತೋರಿಸಿದ್ನಲ್ಲ, ಎಷ್ಟು ದೊಡ್ಡ ಪಾದುಕೆ ಇದೆ ನೋಡಿ. ದೇವ್ರಗುಡ್ಡದಲ್ಲಿ ವ್ಯೂ ನೋಡಿ ಹೇಗಿದೆ ಅಂತ. ನಾವೆಷ್ಟು ಗುಡ್ಡದ ಮೇಲಿದ್ದೀವಿ, ಎಷ್ಟು ಹೇಗೆ ಕಾಣ್ತಾ ಇದೆ ಅಂತ ನೋಡಿ. ಸಣ್ಣ ಮನೆ ಕಾಣ್ತಾ ಇದೆ. ಸ್ವಲ್ಪ ಹಾಗೆ ಗುಡ್ಡದ ಮೇಲೆ ನಿಂತ್ಕೊಂಡು ವ್ಯೂನ ವಿಡಿಯೋ ಮಾಡಿದೆ. ತುಂಬ ಚೆನ್ನಾಗಿದೆ ನೋಡಿ, ಎಷ್ಟು ಹೇಗೆ ಕಾಣ್ತೀವಿ, ಎಷ್ಟು ಎತ್ತರದಲ್ಲಿದ್ದೀವಿ ಅಂತ ಹೇಳಂದು. ಸ್ವಲ್ಪ ವಿಡಿಯೋ ಮಾಡಿಕೊಂಡು ಅಲ್ಲಿ ಮಕ್ಕಳು ಸಹ ಹಣಕ್ಕೆ ಹಿಂದೆ ಮುಂದೆ ಬಿಡೋದೇ ಇಲ್ಲ ನಮ್ಮನ್ನು, ಹಾಗೆ ಗಂಟು ಬೀಳ್ತಾರೆ. ಇದು ಮೈಲಾರಲಿಂಗೇಶ್ವರನ ತಂಗಿ ಮನೆ. ಇದು ತಂಗಿ ಅಂತ ಮೈಲಾರಲಿಂಗೇಶ್ವರ ಅಂದರೆ ದೇವ್ರಗುಡ್ಡದಿಂದ ಮೈಲಾರಲಿಂಗದಿಂದ ಎರಡೂ, ಮೈಲಾರಗುಡ್ಡ ಮತ್ತು ದೇವ್ರಗುಡ್ಡದಿಂದ ಮಿಡ್ಲಿದೆ ಇದು ದೇವಸ್ಥಾನ. ನೋಡಿ ಹೇಗಿದೆ ಅಂತ, ಎಷ್ಟು ಚೆನ್ನಾಗಿದೆ. ಇದು ದೇವಿ ದರ್ಶನ ತುಂಬ ಚೆನ್ನಾಗಿತ್ತು. ಮತ್ತು ಇಲ್ಲಿ ಕಲ್ಲು ಇಟ್ಟಿದ್ದಾರಲ್ಲ, ಅದು ದೇವಿಗೆ ಬೇಡಿಕೊಂಡು ಮತ್ತು ನಿಮ್ಮ ಮನಸ್ಸಿನಲ್ಲಿ ಏನಿದೆಯೋ ಆಗುತ್ತೋ ಆಗೋಲ್ಲ ಅಂತ ಹೇಳಿ ಇದ್ರಲ್ಲಿ ಪರೀಕ್ಷೆ ಮಾಡಿಬಿಡ್ಬೋದು. ಈ ಇಷ್ಟು ವೇಟ್ ಇರೋ ಕಲ್ಲು ಹಗುರ ಹೂವು ಎದ್ದು ಬಂದಂಗೆ ಬರುತ್ತಂತೆ. ಆಗುತ್ತೆ ಅಂದರೆ, ಆಗಲ್ಲ ಅಂದರೆ ಯಾವ ಕಾರಣಕ್ಕೂ ಒಂದು ಸ್ವಲ್ಪ ಮಿಸ್ ಕಾಡ್ಸೋಕ್ಕಾಗೋದಿಲ್ಲ ಅಂತ ಅವರಲ್ಲಿ ಇದು ಮಾಡ್ತಾಯಿದ್ರು. ಹೊನ್ನತಮ್ಮ ಅಂತ ಹೇಳಿ ಇದು ದೇವಸ್ಥಾನ. ನೋಡಿ, ಹೊನ್ನತಮ್ಮ ಅಂತ ತುಂಬ
ನೋಡಿ ನಮ್ಮ ತಂಗಿ ಹಾಯ್ ಮಾಡ್ತಿದ್ದಾಳೆ ಎಲ್ಲರಿಗೂ. ನಾವು ಮೂವರು ನೋಡಿ ಒಂದು ಸೆಲ್ಫಿ ತೊಗೊಳೋಣ ಅಂತ ಹಾಗೆ ತೊಗೊಂಡ್ವಿ. ಅಲ್ಲಿಂದ ನಾಗರಬನ ಅಂತ ಇದೆ, ನೀವು ದೇವ್ರ ಗುಡ್ಡಕ್ಕೆ ಹೋದರೆ ಅಲ್ಲಿಂದ ಇವೆಲ್ಲ ದೇವಸ್ಥಾನಗಳನ್ನ ದರ್ಶನ ಮಾಡ್ಕೊಂಬರ್ಬೋದು. ನಾಗಬನದಲ್ಲಿ ನೋಡಿ, ಇದು ನಾಗಬನ 7 ಎಡೆ ನಾಗರದ್ದು. ಹಾಗೆ ನಾಗರಾಜ ನಾಗರಾಣಿ ಇಬ್ಬರು ಇದ್ದಾರೆ ಇಲ್ಲಿ ಹೊಸದಾಗಿ ದೇವಸ್ಥಾನ ನಿರ್ಮಾಣ ಮಾಡ್ತಾ ಇದ್ದಾರೆ. ನಾವಲ್ಲಿ ದೇವಸ್ಥಾನ ತೋರಿಸ್ತೀವಿ ನೋಡಿ ಎಲ್ಲಿದೆ ಅಂತ. ಇಲ್ಲಿ ಈ ಮರದ ಹತ್ರ ದೇವರ ಸ್ಥಾನ ತಾನಾಗಿ ಉದ್ಭವ ಆಗಿರೋದು. ನಾಗರಾಜ ಮತ್ತು ನಾಗರಾಣಿಗೆ 7 ಎಡೆ ಅಂದರೆ 14 ಎಡೆದು ದೇವರಿದೆ ಇದು. ಮತ್ತು ಅಲ್ಲಿ ನಿಮಗೇನಾದರೂ ಬೇಡ್ಕೊಂಡು ಕಟ್ಟಿದರೆ ಏನು ಬೇಡ್ಕೊಂಡಿರ್ತೀರೋ ಅದು ಸಕ್ಸಸ್ ಆಗುತ್ತೆ ಅನ್ನೋ ನಂಬಿಕೆನೂ ಇದೆ. ಹಾಗೆ ಅದು ನೋಡಿ ತುಂಬ ಚೆನ್ನಾಗಿದೆ, ಶಕ್ತಿಯುತವಾದ ದೇವರು. ಇದು ಈ ಕಲ್ಲನ್ನ ಮಾತ್ರ ಅದು ತೆಗಿಯೋಕ್ಕೆ ಬರಲ್ಲಂತೆ, ತಾನೇ ಉದ್ಭವ ಆಗೋದ್ರಿಂದ ಅದನ್ನ ಇಳ್ಸೋಕ್ಕಾಗಲ್ಲ ಅಂತಿದ್ದಾರೆ. ನೋಡಿರಿ ಹೆಡೆ ತೋರಿಸ್ತಾ ಇದ್ದೀನಿ ದೇವ್ರದ್ದು. ಅಲ್ಲಿಂದ ಮೈಲಾರಕ್ಕೆ ಬಂದ್ವಿ ನೋಡಿ. ಮೈಲಾರಲಿಂಗೇಶ್ವರ ಇದು ಮೈಲಾರ ದೇವಸ್ಥಾನ ಇದು. ಇಲ್ಲೂ ಸಹಿತ ಅಭಿಷೇಕ ಅದೆಲ್ಲ ಮಾಡಿಸ್ಬೇಕು. ಹಾಗೆ ಅಮ್ಮ ದೀಡ್ ನಮಸ್ಕಾರ ಹಾಕ್ತೀನಿ ಅಂದರು, ಅದನ್ನ ಮಾಡೋಕ್ಕೆ ಆಗಲಿಲ್ಲ. ನಾನು ಅಭಿಷೇಕಕ್ಕೂ ಕೂತ್ಕೊಂಡಿದ್ದೆ. ಅಮ್ಮ ಹೊರಗಡೆದು ದೀಡ್ ನಮಸ್ಕಾರ ಹಾಕಕ್ಕೆ ಸರಿ ಮಾಡ್ಕೊಂಡಿದ್ರು. ಅಲ್ಲಿ ಅವರು ದೀಡ್ ನಮಸ್ಕಾರ ಹಾಕಿದರು ನೋಡಿ. ಮೈಲಾರಲಿಂಗೇಶ್ವರ ನೋಡಿ. ಹಾಗೆ ದೇವಸ್ಥಾನದಲ್ಲೂ ಈಗ ಫೋನ್ಪೇ ಗೂಗಲ್ ಪೇ ಎಲ್ಲ ಸ್ಟಾರ್ಟ್ ಆಗಿದೆ ನೋಡಿ. ಸ್ಕ್ಯಾನರ್ ಇಟ್ಟಿದ್ದಾರೆ, ನೀವು ಗುಂಡಿಗೆ ದುಡ್ಡು ಹಾಕೋದೇ ಬೇಡ, ಈ ಸ್ಕ್ಯಾನರ್ ಮಾಡಿ ಸ್ಕ್ಯಾನರ್ನಲ್ಲೇ ದುಡ್ಡು ಹಾಕ್ಬೋದು ನೋಡಿ. ಮೈಲಾರಲಿಂಗೇಶ್ವರ ಫಸ್ಟು ಇಲ್ಲಿ ಹೊರಗಡೆ ದೇವ್ರನ್ನ ಇಟ್ಟಿದ್ದಾರೆ ನೋಡಿ. ಇಲ್ಲಿ ಅಭಿಷೇಕ ಎಲ್ಲ ಮಾಡ್ಕೊಂಡ್ವಿ. ಅಭಿಷೇಕ ಆದಮೇಲೆ ಗರ್ಭಗುಡಿಗೆ ಹೋಗಿ ಇದು ಮಾಡಿದ್ದು ನೋಡಿ. ಇಲ್ಲಿ ದೇವ್ರನ್ನ ಇಟ್ಟಿದ್ದಾರೆ, ಇಲ್ಲೇ ಅಭಿಷೇಕ ಎಲ್ಲ ಮಾಡೋದು. ಅದಕ್ಕೆ ಟಿಕೆಟ್ ಇದು ಮಾಡಿದರೆ ಅಲ್ಲಿ ಎಷ್ಟಂತ 200-250 ಎಷ್ಟು ಪೇ ಮಾಡಿದ್ರೆ ಒಳಗಡೆ ಬಿಡ್ತಾರೆ. ನಾವಿಲ್ಲಿ ಅಭಿಷೇಕ ಮಾಡಿಸ್ಕೊಂಡ್ವಿ. ಇನ್ನೂ ಭಟ್ರು ಬಂದಿರಲಿಲ್ಲ, ಹಾಗೆ ಕೂತ್ಕೊಂಡಿದ್ವಿ. ಈಗ ಗರ್ಭಗುಡಿ ಒಳಗೆ ಬಂದಿದ್ದೀವಿ ನೋಡಿ. ದೇವರು ಮೂಲ ದೇವರು ಹೇಗಿದೆ ಅಂತೇಳಿ ಎಷ್ಟು ಚೆನ್ನಾಗಿದೆ. ಅಲ್ಲಿ ದೇವ್ರ ಮೇಲಿನ ಭಂಡಾರ ಹಚ್ತಾ ಇದ್ರು ಎಲ್ಲರಿಗೂ ನೋಡಿ. ದೇವರು ನೋಡಿ, ಮೈಲಾರಲಿಂಗೇಶ್ವರ ಸ್ವಾಮಿ ಎಷ್ಟು ಅಗಲವಾಗಿ ಹೇಗಿದೆ ನೋಡಿರಿ. ಯಾರ್ಯಾರು ಮೈಲಾರಲಿಂಗೇಶ್ವರ ಹಾಗೂ ದೇವರಗುಡ್ಡದು ಮೈಲಾರಲಿಂಗೇಶ್ವರ ಮತ್ತು ಮೈಲಾರಲಿಂಗೇಶ್ವರ ಸೌದತ್ತಿ ಎಲ್ಲ ಬಂದು ಭಕ್ತರಾಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಮತ್ತು ಮುಂದೆ ಇನ್ನೂ ಚೆನ್ನಾಗಿ ವಿಡಿಯೋ ಮಾಡೋಕ್ಕೆ ನನಗೆ ಪ್ರೋತ್ಸಾಹ ಮಾಡಿ ಅಂತ ಹೇಳ್ತೀನಿ ನೋಡಿ. ನಮ್ಮಮ್ಮ ಆರತಿ ಮಾಡ್ತಾಯಿದ್ದೆ, ಅಂದರೆ ದೀಡ್ ನಮಸ್ಕಾರ ಹಾಕಿ ಬಂತು. ಅಲ್ಲಿಂದ ಮೈಲಾರಲಿಂಗೇಶ್ವರನ ಮತ್ತು ಹೆಂಡತಿ ಹೆಸರು ಗಂಗಮಾಳಮ್ಮ ಅಂತ ನೋಡಿ. ಅದ್ರ ಪಕ್ಕದಲ್ಲಿ ದೇವಸ್ಥಾನ ಪಕ್ಕದಲ್ಲೇ ಹೆಂಡತಿ ಇರೋ ದೇವಸ್ಥಾನ ಇದೆ. ಅಲ್ಲಿ ಹೋಗಿ ಇದು ಮಾಡ್ತಾಯಿದ್ದೀನಿ, ಅಲ್ಲಿ ಹೋಗಿ ವಿಡಿಯೋ ಮಾಡ್ತಾಯಿದ್ದೆ. ಅಲ್ಲಿಂತರೂ ಫುಲ್ಲು ಮಂಗಗಳಿತ್ತು, ಏನೂ ತೊಗೊಂಡು ಹೋಗೋಂಗೇ ಇಲ್ಲ ನೋಡಿ. ಎಷ್ಟು ಚೆನ್ನಾಗಿದೆ ದೇವ್ರದ್ದು. ಕಣ್ಣು ತುಂಬಿ ಬಂತು. ದೇವಿ ದರ್ಶನ ಮಾಡಿದ್ದು ತುಂಬ ಚೆನ್ನಾಗಿ ಅನ್ನಿಸ್ತು ನೋಡಿ. ಅಲ್ಲೂ ಹೋಗಿ ಉಡಿ ಎಲ್ಲ ಕೊಟ್ಟು ಅಭಿಷೇಕ ಮಾಡಿಸ್ಕೊಂಡ್ರು. ಅವಳಿಗೂ ಹಣಕ ಎಲ್ಲ ಮಾಡಿ ಎಲ್ಲ ಹೊರಗಡೆ ಬಂದ್ವಿ ನೋಡಿ. ದೇವ್ರದ್ದು ಲಕ್ಷಣ ನೋಡಿ ಹೇಗಿದೆ ಅಂತ ಅಮ್ಮನವ್ರದ್ದು. ನೀವು ಹೋಗಿದ್ದೀರಾ ಇಲ್ಲ ಅನ್ನೋದು ಕಮೆಂಟ್ ಮಾಡಿ. ಯಾವಾಗಾದರೂ ಹೋಗಿದ್ರಾ ಇಲ್ಲಿ ಅಂತ ಹೇಳಂದು. ಹೋಗಿಲ್ಲ ಅಂದರೆ ಒಂದು ಸಲ ಭೇಟಿ ಕೊಡಿ, ಚೆನ್ನಾಗಿದೆ ದೇವಸ್ಥಾನ. ನಮ್ಮ ತಂಗಿ ಮತ್ತು ತಂಗಿ ಮಕ್ಕಳು ಹೋಗಿದ್ರು, ನಾನು ಹೊರಗೆ ನಿಂತ್ಕೊಂಡು ವಿಡಿಯೋ ಮಾಡ್ತಾಯಿದ್ದೆ. ಅದು ಅರ್ಜೆಂಟ್ನಲ್ಲಿ ಮೊಬೈಲ್ ಹೇಗೆ ಹಿಡಿಬೇಕು ಅಂತಲೂ ಗೊತ್ತಾಗೋದಿಲ್ಲ. ಒಂದೊಂದು ಸಲ ಟೈಮೇ ಇರೋದಿಲ್ಲ. ನೋಡಿದರೆ ನಾನು ಶಾರ್ಟ್ ವಿಡಿಯೋಕ್ಕೆ ತೆಗೆದುಬಿಟ್ಟಿದ್ದೀನಿ ನೋಡಿ. ನಮ್ಮ ಮನೆಯವ್ರು ಬುತ್ತಿ ಹಾಕ್ತಾಯಿದ್ದಾರೆ. ಮನೆಯಿಂದನೇ ಮೀಸಲು ಬುತ್ತಿ ಅಂತ ತೊಗೊಬಂದಿರ್ತಾರೆ. ಯಾರ್ದು ಗುಡ್ಡದ ದೇವಸ್ಥಾನದ ನಡೆ ಇರುತ್ತಲ್ಲ ಅವರಿಗೆಲ್ಲ ಗೊತ್ತಿರುತ್ತಿದ್ದು. ಮೀಸಲು ಬುತ್ತಿ ತೊಗೊಂಡೋಗಿದ್ವಿ ಮನೆಯಿಂದ, ಅದನ್ನು ದೋಣಿಗೆ ಹಾಕ್ತಾಯಿದ್ದಾರೆ. ಅದನ್ನು ಹಾಕಿ ಸ್ವಲ್ಪನಾದರೂ ನಾವು ಮನೆಗೆ ವಾಪಸ್ ತರಬೇಕು. ಅದನ್ನ ತೊಗೊಂಬರ್ತಾಯಿದ್ದಾರೆ ನೋಡಿ. ದೇವಿ ದೇವಸ್ಥಾನ ಇದು ಗಂಗಮಾಳಮ್ಮಂದು. ಮಂಗ ಹೇಗೆ ಕುತ್ಕೊಂಡಿದ್ದಾವೆ ನೋಡಿ. ಈಗ ಮೈಲಾರದ್ದೆಲ್ಲ ಮುಗಿಸ್ಕೊಳೋ ಹೊತ್ತಿಗೆ ನಮ್ಮದು 3:30-4 ಗಂಟೆ ಆಗಿತ್ತು. ಅಷ್ಟೊತ್ತಿಗೆ ಊಟ ಮಾಡಿದ್ವಿ. ಅದು ಊಟಕ್ಕೆಲ್ಲ ತೊಗೊಂಡು ಹೋಗಿದ್ವಿ. ಅಲ್ಲಿ ಮೈಲಾರದಿಂದ ಒಂದು 10-15 ಕಿಲೋಮೀಟ್ರ್ ದೂರ ಬಂದು, ಯಾಕಂದರೆ ಸದ್ಯದಲ್ಲೇ ಜಾತ್ರೆ ಆದ್ರಿಂದ ಸ್ವಲ್ಪ ಗಲೀಜೆಲ್ಲ ಜಾಸ್ತಿ ಇರುತ್ತೆ ಅಂತ ಒಂದು 10-15 ಕಿಲೋಮೀಟ್ರ್ ದೂರ ಬಂದು ಯಾರ್ದೋ ಒಬ್ಬರದು ಗದ್ದೆಯಲ್ಲಿ ನೀರಿಗಿರಿದ್ದು ಅಂಥ ಗದ್ದೆಯಲ್ಲಿ ನೋಡಿ ಊಟ ಮಾಡ್ತಾಯಿದ್ದೀವಿ. ನಾವು ನೀರೆಲ್ಲ ಫಿಲ್ಟರ್ ನೀರು ತೊಗೊಂಡೋಗಿದ್ವಿ, ಆದರೆ ಕೈ ತೊಳೆಯೋಕ್ಕೆ ಅದಕ್ಕೆಲ್ಲ ನೀರು ಬೇಕಿತ್ತಲ್ಲ, ಅಂಥ ಜಾಗ ನೋಡಿ ನಿಲ್ಲಿಸಿ ಊಟ ಮಾಡ್ತಾಯಿದ್ದೀವಿ ನೋಡಿ. ಇಂಥ ಅಗಸೆ ಚಟ್ನಿ ಪುಡಿ ಮತ್ತು ಶೇಂಗಾ ಚಟ್ನಿ ಪುಡಿ, ಎಳ್ಳಿ ಚಟ್ನಿ ಪುಡಿ, ಖಾರದ ಚಟ್ನಿ, ರೊಟ್ಟಿ, ಪಲ್ಯ ಮತ್ತು ಕೋಸಂಬರಿ, ಈರುಳ್ಳಿ,
ಇದನ್ನು ಬುತ್ತಿ ಅಂತ ಮಾಡ್ತಾರೆ, ಅದನ್ನು ಮಾಡ್ಕೊಂಡು ಹೋಗಿದ್ವಿ. ಮೊಸರು ತುಂಬ ಚೆನ್ನಾಗಾಯ್ತು ಊಟ. ಎಲ್ಲ ಜನ ಜೊತೆಗೆ ಸೇರಿ ಮಾಡೋದೇ ಒಂದು ಖುಷಿ. ನೋಡಿ ಹಾಕ್ತಾಯಿದ್ದೀನಿ. ಹಾಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಎಲ್ಲರಿಗೂ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು. ನಮಸ್ತೆ.